ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ರಾಮ್ಜಿ, ಭೀಮರಾವ್, ಪುರಂಜನ, ನೀನಿಲ್ಲಿ ಕಳಪೆ ನಗುನ ಇಟ್ಕೊಂಬಂದಿದ್ಯಾ? ಇದು ಕಳಪೆ ನಗು ಅಲ್ಲ. ನೀವು ನನ್ನನ್ನ ಪ್ರಾಣ ಸ್ನೇಹಿತ ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ನಾನು ಕೂಡ ನಿಮ್ಮನ್ನ ಪ್ರಾಣ ಸ್ನೇಹಿತ ಅನ್ಕೊಂಡಿದ್ದೀನಿ. ಅದಕ್ಕೆ ನೀವು ನಿನ್ನೆ ರಾತ್ರಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನೋಡಕ್ ಬಂದಿದ್ದು ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಅದು ನಿಮ್ಗೆ ಗೊತ್ತಿಲ್ಲ ಅನ್ಸತ್ತೆ. ನಾನು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಇಡೀ ರಾತ್ರಿ ಯೋಚನೆ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ ಕೂತಿದ್ದೆ, ನೀವು ಮತ್ತೆ ನಿಮ್ ಕುಟುಂಬ ಸತಾರ ಬಿಟ್ಟು ಹೋಗದೆ ಇರ್ಲಿ ಅಂತ. ನೋಡು ಪುರಂಜನ, ಈ ಮಾತುಗಳಿಂದ ಏನೂ ಪ್ರಯೋಜನ ಇಲ್ಲ. ಈ ಸತಾರ ನಮಗೆ ತುಂಬಾನೇ ಬೆಲೆ ಕೊಟ್ಬಿಟ್ಟಿದೆ. ಅದನ್ನು ಅಂದಾಜು ಕೂಡ ಮಾಡಕ್ಕಾಗ್ತಿಲ್ಲ. ನಿಮ್ಗೂ ಅಂದಾಜು ಮಾಡಕ್ಕಾಗ್ತಿಲ್ಲ ರಾಮ್ಜಿ. ನಿಮ್ಮ ಪ್ರಾಣ ಸ್ನೇಹಿತ ಪುರಂಜನಾನೇ ಏಕಾಏಕಿ ನಿಮ್ ವಿರುದ್ಧ ಯಾಕೆ ನಿಂತಿದ್ದಾನೆ ಅಂತ. ಅಂದ್ರೆ ಏನಾಯ್ತು? ಕ್ಷಮಿಸ್ಬೇಡಿ ರಾಮ್ಜಿ, ನಾನ್ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ನನ್ನನ್ನ ನಾನು ರಕ್ಷಿಸ್ಕೊಳ್ಳೋಕೆ ನಿಮ್ ವಿರುದ್ಧ ನಿಂತ್ಕೊಳ್ಳೋ ತರ ಆಯ್ತು. ಆದ್ರೆ ಆಗಿದ್ದಾದ್ರೂ ಏನು? ವಿಶ್ವಾಸರಾವ್, ನಾನು ಹೇಳಿದ್ದಲ್ಲ, ನಾನು ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ. ಧನ್ಯವಾದ ಪುರಂಜನ್ ಮಾವ, ನಮ್ಮನ್ ಕೊಲ್ಲೋದಕ್ಕೆ ನೀವು ಪ್ರಯತ್ನ ಪಟ್ಟಿದ್ದಕ್ಕೆ. ಆದ್ರೆ ನಾವು ನಿಮ್ಮನ್ನ ಜೈಲ್ಗಂತೂ ಕಳ್ಸಲ್ಲ. ಆದ್ರೆ ನೀವು ನಮ್ಗೋಸ್ಕರ ಏನಾದ್ರೂ ಮಾಡ್ಲೇಬೇಕಲ್ವಾ? ನನ್ನ ಕ್ಷಮಿಸ್ಬಿಡಿ ರಾಮ್ಜಿ. ನನ್ನ ಇಡೀ ಜೀವನ ನಿಮ್ ತಂಗಿ ನನ್ನ ಒಡ ಹುಟ್ಟಿದವಳು ಅಂತಾನೆ ಭಾವಿಸಿದಿರಿ. ಆಕೆನ ಅಕ್ಕ ಅಂತ ಕರಿತೀರಿ. ಆದ್ರೆ ನಾನೇ ಆಕೆಗೆ ಇಂತಹ ಪರಿಸ್ಥಿತಿಗೆ ಬರೋ ತರ ಕಾರಣ ಆಗಿ ಈ ಕಾರ್ಯನೆಲ್ಲ ಮಾಡೋ ತರ ಆಯ್ತು. ನನ್ನ ಕ್ಷಮಿಸ್ಬಿಡಿ ರಾಮ್ಜಿ. ಯಾವತ್ತೂ ಮುತ್ತೈದೇನೆ ಆಗಿರ್ಲಿಲ್ಲ. ಆದ್ರೆ ಇವತ್ತು ನಾನು ವಿಧವೆ ಆಗಿದ್ದೀನಿ. ಅಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರು. ಈ ಬಿಳಿ ಸೀರೆ ಉಟ್ಕೊಂಡು ನೀವು ಅಣ್ಣನ ಅಂತಿಮ ಸಂಸ್ಕಾರನ ಪೂರ್ಣಗೊಳಿಸ್ಕೊಡಿ. ಏನ್ ಹಾಗೆ ನೋಡ್ಕೊಂಡು ನಿಂತಿದ್ದೀರಾ? ಬಾಗ್ಲು ಮುರಿರಿ, ಮತ್ತೆ ಆ ಭೀಮರಾವ್ ಅತ್ತೆನ ಎಳ್ಕೊಂಡ್ ಬಂದು ಹೊರಗೆ ಸಿರಿ. ಏ ಮುದಿ ಹೆಂಗ್ಸೆ, ನಿನ್ಗಿನ್ನು ಪರಿಸ್ಥಿತಿ ಅರ್ಥ ಆಗಿಲ್ವಾ? ಇಷ್ಟೆಲ್ಲ ನಡೀತಿರೋದಕ್ಕೆ ನೀನೊಬ್ಳೆ ಕಾರಣ. ಇವರೆಲ್ಲ ಇಲ್ಲೇ ಇರ್ತಾರೆ. ಅಕಸ್ಮಾತ್ ಯಾರಿಗೇನಾದ್ರೂ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರಿ ರಾಮ್ಜಿ ಮಾವ. ನಮ್ಮತ್ತೆ ಯಾವ್ದನ್ನು ಮಾಡಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗ್ಬಿಡಿ. ಒಂದ್ ಕೆಲ್ಸ ಮಾಡು ಭೀಮರಾವ್, ನೀನು ನಿನ್ ಮನೆಯವರೆಲ್ಲ ಈ ಊರ್ ಬಿಟ್ಟು ಹೋಗ್ಬೋದಲ್ವಾ? ನಾವು ಸತಾರ ಬಿಟ್ಟು ಹೊರಟು ಹೋಗ್ತೀವಿ. ಕೊನೆ ಪಕ್ಷ ನಮ್ಮತ್ತೆಗ್ ನೀವು ಒತ್ತಾಯ ಮಾಡಿ ಮಾಡಕ್ ಹೇಳ್ತಿರೋ ಕಾರ್ಯ ಮಾಡ್ಲಿಲ್ಲ ಅಂತ ಅನ್ನೋ ನೆಮ್ಮದಿನಾದ್ರೂ ಸಿಗ್ಲಿ.
ಗೋಪಾಲ, ನೀನ್ ಮಾಡಿದ್ ಸರಿ ಇಲ್ಲ. ಹೋರಾಟಕ್ಕೆ ಬೇರೆ ಬೇರೆ ದೃಷ್ಟಿಕೋನ ಇರುತ್ತೆ ಸರಿ, ಆದ್ರೆ ಪಿತೂರಿ ಮಾಡೋದು? ಪಿತೂರಿನ? ನಾವೇನ್ ಪಿತೂರಿ ಮಾಡ್ತಿದೀವಿ? ಗೊತ್ತಿಲ್ವಾ? ಪುರಂಜನ್ ಮಾವಂಗೆ ಏನ್ ಮಾಡಿದ್ರಿ ನೀವಿಬ್ರು ಸೇರ್ಕೊಂಡು? ಓ ಹೌದಾ, ಇಲ್ಲಿಗೆ ಅವ್ರೇನ್ ಮಾಡಕ್ ಬಂದಿದ್ರು ಅಂತ ಗೊತ್ತಿಲ್ವಾ ನಿಮ್ಗೆ? ಜೀವ ತೆಗಿಯಕ್ ಬಂದವರನ್ನ ನಾವು ಸುಮ್ನೆ ಕೂಡ ಇರ್ಸಕ್ಕಾಗತ್ತೆ. ಜೀವ ತೆಗಿಯಕ್ ಬಂದವರಲ್ಲ ಅವರು, ಹೋಗ್ಬೇಕಿತ್ತು ಪೊಲೀಸ್ ಸಾಹೇಬ್ರ ಹತ್ರ. ಜೀವ ತೆಗಿಯಕ್ ಬಂದವ್ರಿಗೆ ಶಿಕ್ಷೆ ಕೊಡಿಸ್ಬೋದಿತ್ತು. ಆದ್ರೆ ಒಬ್ರನ್ನ ಹೀಗೆ ಹೆದರಿಸಿ ಪಿತೂರಿ ನಡೆಸಬಾರ್ದಿತ್ತು. ಹೆದರಿಸಿ ಇಟ್ಕೊಳ್ಳೋದು ತಪ್ಪು. ಅದು ನಿಂಗ್ ಶೋಭೆನೂ ತರಲ್ಲ. ಇಲ್ಲ ಬಾಲ, ನಾವುಗಳು ದೊಡ್ಡ ಹೋರಾಟ ಮಾಡುವಾಗ ನೋಡು, ಸರಿ ತಪ್ಪುಗಳ ನಡುವೆ ಸಣ್ಣ ವ್ಯತ್ಯಾಸ ಇರುತ್ತೆ ಅಷ್ಟೇ. ಗೆಲುವಿನ ಅವಶ್ಯಕತೆ ಮುಂದೆ ಸರಿ ಮತ್ತು ತಪ್ಪುಗಳ ನಡುವೆ ಇರೋ ವ್ಯತ್ಯಾಸನ ಕಂಡ್ಕೊಳ್ಳೋದು ಬಹಳ ಕಷ್ಟ. ಇದನ್ನ ನೀನ್ ಅರ್ಥ ಮಾಡ್ಕೋಬೇಕು. ತಪ್ಪು ತಿಳ್ಕೊಂಡಿದ್ದೀರಾ ನೀವು. ಭೀಮನ್ ಎಷ್ಟೋ ವಿಚಾರದಲ್ಲಿ ನಾನೊಂದು ವಿರುದ್ಧ ಇದ್ದೀನಿ, ಆದ್ರೆ ಭೀಮಾ ಪಾಲಿಸೋದನ್ನೇ ನಾನು ಪಾಲಿಸೋದು. ಅದೇನೇ ಆಗ್ಲಿ, ಭೀಮಾ ಸರಿ ತಪ್ಪುಗಳ ನಡುವೆ ಒಂದ್ ಸಣ್ಣ ಗೆರೆನೂ ದಾಟೋನಲ್ಲ. ಭೀಮನ್ ಬಗ್ಗೆ ಈಗ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ನೀವು ಪಕ್ಷ ಬದಲಾಯಿಸಲಿಲ್ಲ ತಾನೆ? ಭೀಮಾ ನನ್ ತಮ್ಮ. ನನ್ ಕುಟುಂಬದ ಬಗ್ಗೆ ನಾನು ಯೋಚನೆ ಮಾಡ್ಲೇಬೇಕು. ಇಡೀ ರಾತ್ರಿ ಒದ್ದಾಡಿದ್ದೀನಿ, ನನ್ ಕುಟುಂಬ ಸತಾರ ಬಿಟ್ಟು ಹೋಗೋದು ಬೇಡ ಅಂತ. ಆದ್ರೆ ಈಗ ಸಂತೋಷ ಇದೆ. ಈಗ ಭೀಮಾ ಇಲ್ಲೇ ಇದ್ದು ಹೋರಾಟ ಮಾಡ್ತಾನೆ, ನಿನ್ ವಿರುದ್ಧ, ನನ್ ವಿರುದ್ಧ ಕೂಡ. ಹೋರಾಟನ ವೈಚಾರಿಕವಾಗಿ ಮಾಡೋಣ, ಪಿತೂರಿ ಮಾಡಲ್ಲ. ಪುರಂಜನ, ನೀನ್ ನನಗೆ ಮುಂಚೆನೆ ಯಾಕೆ ಹೇಳಲಿಲ್ಲ? ಅದು ಹೇಗೆ ನಿನ್ ಮೇಲೆ ದೂರ್ ಕೊಡಕ್ಕಾಗುತ್ತೆ? ಏನ್ ಹೇಳಲಿ, ನೀವು ಮತ್ತೆ ಭೀಮಾ ಎಷ್ಟೇ ನ್ಯಾಯದ ಪರ ಇದ್ರು ನನ್ನನ್ನ ಖಂಡಿತ ಠಾಣೆ ಕರ್ಕೊಂಡು ಹೋಗ್ತಿದ್ರು ಅಂತ ಅನಿಸ್ತು. ಹಾ, ಕರ್ಕೊಂಡು ಹೋಗ್ತಿದ್ವಿ, ಆದ್ರೆ ನಿಂಗೆ ಅಲ್ಲಿ ಬಿಡಿಸ್ತಿದ್ವಿ ಅಂತ ನಿಂಗೆ ಯೋಚನೆ ಬಂದಿಲ್ವಾ? ಪುರಂಜನ್ ಮಾವ, ನನ್ ಬಗ್ಗೆ, ಅಪ್ಪನ್ ಬಗ್ಗೆ ಏನಾದ್ರೂ ಬೇಜಾರಿದ್ಯಾ? ಯಾರು ನಮ್ ಪ್ರೀತಿ ಅರ್ಥ ಮಾಡ್ಕೊಳ್ಳಲ್ಲ. ಅತ್ತೆನೂ ಅರ್ಥ ಮಾಡ್ಕೊಳ್ಳಿಲ್ಲ, ಬಾಲಣ್ಣನೂ ಅರ್ಥ ಮಾಡ್ಕೊಂಡಿಲ್ಲ. ಈಗ ನೀವು ಕೂಡ. ನಾವು ನಿಮ್ಮನ್ನ ತುಂಬಾ ಪ್ರೀತಿಸ್ತೀವಿ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಅದಕ್ಕೆ ಆತರ ಪಟ್ಟು ತಪ್ಪು ಮಾಡ್ತಿರ್ತೀನಿ. ಇನ್ಮೇಲೆ ಇಂತಹ ತಪ್ಪು ಖಂಡಿತ ಮಾಡಲ್ಲ. ನೋಡು ಪುರಂಜನ, ನಿರ್ಧಾರ ಮಾಡೋದ್ರಲ್ಲಿ ನಿಂಗಿನ್ಮೇಲೆ ಏನೇ ತೊಂದರೆ ಆದ್ರೂ ನಿಂಗ್ ಹತ್ರ ಇರೋರ ಹತ್ರ ಅಲ್ಲಿ ಹೋಗಿ ಮಾತಾಡಿದ್ರೆ ನಿರ್ಧಾರ ತಿಳ್ಕೊಳ್ಳೋ ಪ್ರಯತ್ನ ಪಡ್ಬೋದು. ಆಗ ತಪ್ಪು ಮಾಡೋದು ತುಂಬಾ ಕಮ್ಮಿ ಆಗುತ್ತೆ. ಸರಿ, ಇನ್ಮೇಲೆ ಇದನ್ನ ನೆನ್ಪಿಟ್ಕೋತೀನಿ. ಭೀಮಾ, ಭೀಮಾ, ನಿನ್ಗೊಂದು ವಿಷಯ ಹೇಳ್ಬೇಕು. ನೀನ್ ಯಾವಾಗ್ಲೂ ಹೇಳ್ತಾ ಇರ್ತೀಯ ಅಲ್ವಾ, ನಮ್ ವರ್ಗದ ಜನರಿಗೆ ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ ಅಂತ. ನಾನ್ ಪುಸ್ತಕ ಬರೆದ್ರೆ ಹಾಗ್ ಬರೀತೀನಿ, ಹೀಗ್ ಬರೀತೀನಿ ಅಂತ. ನೀನ್ ಪುಸ್ತಕದಲ್ಲಿ ಆಗಾಗ ಏನಾದ್ರೂ ಬರೀತಾನೆ ಇರ್ತೀಯಲ್ಲ. ತಗೋ ಇದನ್ನ, ತಗೋ ಈ ಪುಸ್ತಕ, ಬರೆಯೋಕ್ ಶುರು ಮಾಡು. ಬರೀ, ಪ್ರತಿ ಹೆಣ್ಣು ತನ್ನ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಬರೀ. ಬರೀ, ಪ್ರತಿ ಹೆಣ್ಣಿಗೂ ಸ್ವಾತಂತ್ರ್ಯ ಸಿಗಬೇಕು ಅಂತ ಬರೀ. ಅವಳು ಎಷ್ಟು ಸಬಲೆ ಆಗ್ಬೇಕು ಅಂದ್ರೆ, ಗಂಡನ್ ಮನೆಯಿಂದ ಓಡಿಸಿದ್ರೂ ಅವಳು ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ದುಡಿಬೇಕು. ಇವತ್ ನನ್ಗೆ ನನ್ ತವ್ರ ಮನೆ ಕಡೆಯಿಂದ ಯಾವುದೇ ತೊಂದರೆನೂ ಇಲ್ಲ. ಆದ್ರೆ ಯೋಚನೆ ಮಾಡು, ಯೋಚನೆ ಮಾಡು, ಈ ರೀತಿ ಇನ್ನು ಎಷ್ಟು ಹೆಣ್ಮಕ್ಳಿದ್ದಾರೆ. ತನ್ನ ಗಂಡನ್ ಮನೆಯಿಂದ ಹೆಣ್ಮಕ್ಳನ್ನ ಓಡಿಸಿದ್ರೆ, ತವ್ರ ಮನೆಯವರು ಆಶ್ರಯ ಕೊಡ್ಲಿಲ್ಲ ಅಂದ್ರೆ ಆಗ ಅವಳು ಏನ್ ಮಾಡ್ಬೇಕು? ಎಲ್ಲ ಜಾತಿಲೂ ಈ ಸಮಸ್ಯೆ ಇದೆ.
ಈ ಡೋಂಗಿ ಸಮಾಜ ಹೆಣ್ಣಿನ ಮೇಲೆ ಶೋಷಣೆ ಮಾಡಿ ವಿಧವಾ ಸಂಸ್ಕಾರಗಳನ್ನ ಮಾಡ್ತಾನೆ ಇರ್ತಾರೆ. ಮತ್ತೆ ಅದೇ ವಿಧವೆನ ವ್ಯಾಪಾರಕ್ಕೆ ಇಟ್ಕೋತಾರೆ. ಅವಳು ಯಾವುದಕ್ಕೂ ಪ್ರಯೋಜನಕ್ಕೆ ಬರಲಿಲ್ಲ ಅಂದ್ರೆ ಅವಳು ಭಿಕ್ಷೆ ಬೇಡಿ ಜೀವನ ಮಾಡಬೇಕಾಗುತ್ತೆ. ಇವತ್ ನಾನು ಓದಿದ್ರೆ ನನ್ ಗಂಡನ ಮನೆ ಬಿಟ್ಟಾಗ ನನ್ ತವ್ರ ಮನೆಗೆ ಬರ್ತಾ ಇರ್ಲಿಲ್ಲ. ನಾನೇ ಸಂಪಾದನೆ ಮಾಡಿ ನಾನೇ ಜೀವನ ಮಾಡ್ತಾ ಇದ್ದೆ. ಇವತ್ತಿದೆಲ್ಲ ನಡೀತಿದ್ಯಲ್ಲ, ಅದು ನಡೀತಿರ್ಲಿಲ್ಲ. ನನ್ ಮೇಲೆ ಯಾರು ಒತ್ತಾಯ ಕೂಡ ಮಾಡ್ತಾ ಇರ್ಲಿಲ್ಲ ಹೀಗೆಲ್ಲ ಮಾಡು ಅಂತ. ನನ್ನ ವಿಷಯನ ನೆಪ ಮಾಡ್ಕೊಂಡು ನನ್ನ ಕುಟುಂಬದವ್ರಿಗೆ ಒತ್ತಾಯ ಮಾಡ್ತಾ ಇರ್ಲಿಲ್ಲ. ಈ ಸತಾರ ಬಿಟ್ಟು ಹೋಗಿ ಅಂತ ಹೇಳ್ತಾ ಇರ್ಲಿಲ್ಲ. ಬರೀ ಭೀಮಾ, ಬರೀ ಪ್ರತಿ ಹೆಣ್ಣುನು ಸ್ವಾವಲಂಬಿ ಆಗ್ಲೇಬೇಕು ಭೀಮಾ. ಬರೀ ಒಂದು ಹೆಣ್ಣು ಗಂಡನ ಮನೇಲಿದ್ರು ತವ್ರ ಮನೇಲಿದ್ರು ಆಕೆಗೆ ಅವಳ ಹಕ್ಕು ಸಿಗ್ಲೇಬೇಕು. ನಾನು ಊರಿನ ಹೆಣ್ಮಕ್ಳಿಗೆ ಹೇಳ್ತೀನಿ, ಅವರೆಲ್ಲ ಓದಿ ಅವ್ರ ಕಾಲ್ ಮೇಲೆ ನಿಂತು ನಿಮಗ್ ಸಮಾನರಾಗ್ಬೇಕು ಅಂತ. ಹೆಣ್ಣು ಒಂದ್ಸಲ ತಾಳಿಗೆ ಕೊರಳು ಒಡ್ಡಿದ್ಮೇಲೆ ಕೊನೆವರೆಗೂ ಹೆಣ್ಣು ಗಂಡನ ದಾಸಿಯಾಗಿರ್ತಾಳೆ. ಮತ್ತೆ ಭೀಮಾ, ನೀನ್ ಯಾವಾಗಾದ್ರೂ ಪುಸ್ತಕ ಬರಿ. ಒಂದಂತೂ ನೆನ್ಪಲ್ಲಿಟ್ಕೋ, ಹೆಣ್ಮಕ್ಳಿಗೆ ಯಾವ ಹಕ್ಕು ಬರುತ್ತೆ ಯಾವ ಹಕ್ಕು ಬರಲ್ಲ ಅಂತ. ಬರಿ ಭೀಮಾ, ಬರಿ. ಅತ್ತೆ, ಇದು ಭೀಮ್ರಾವ್ ಕೊಡ್ತಿರೋ ಮಾತು. ನಾನ್ ಯಾವತ್ತೆ ಇಂಥ ಪುಸ್ತಕನ ಬರೆದ್ರೆ ಅದ್ರಲ್ಲಿ ಖಂಡಿತ ಈ ವಿಷಯ ಇರುತ್ತೆ. ಹೆಣ್ಮಕ್ಳಿಗೆ ಸಮಾನವಾದ ಹಕ್ಕು ಇರ್ಲೇಬೇಕು. ನೊಂದ ಜನರಿಗೆ ನೀ ದೇವರೋ, ಜಗ ಹೇಳಿದೆ ಜೈ ಭೀಮರ. ವ್ಯಕ್ತಿನ 3 ತರ ಸೋಲಿಸಬಹುದು. ದುಡ್ಡಿಂದ ಇಲ್ಲ, ಭೀಮ ದುರಾಸೆಗೆ ಬೀಳಲ್ಲ. ದುಡ್ಡಿಗೆಲ್ಲ ಬಗ್ಗೋ ಹುಡುಗ ಅಲ್ಲ ಅವನು. ಹಾಗಾದ್ರೆ 2ನೇ ದಾರಿ ಬಲದಿಂದ. ಇಲ್ಲ, ಭೀಮ ತುಂಬಾ ಶಕ್ತಿಶಾಲಿ. ನೋಡು ಗೋಪಾಲ, ಅವನಿಗೆ ಯಾವುದೇ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸೋ ಶಕ್ತಿ ಇದೆ. ಅವನ ಹುಟ್ಟುಗುಣನೇ ಅಂತದ್ದು. ನನ್ಗನ್ಸೋ ಪ್ರಕಾರ ಅವ್ರನ್ನ ಸೋಲ್ಸೋ ತುಂಬಾ ಕಷ್ಟ. ಹಾಗಾದ್ರೆ ಇನ್ನೊಂದೇ ದಾರಿ ಉಳ್ಕೊಂಡಿದೆ. ಏನದು? ನಾವೆಲ್ಲ ಒಟ್ಟಾಗಿ ಸೇರಿ ಭೀಮ್ರಾವ್ಗೆ ಹುಚ್ಚಿಡಿಸ್ಬೇಕು. ಅವನ್ ತಲೆನೇ ಅವನಿಗಿರೋ ಶಕ್ತಿ. ಅದನ್ನೇ ಅವನ್ಗೆ ಶತ್ರುವಾಗಿ ಮಾಡೋಣ. ಭೀಮ ಬಹಳ ಭಾವನೆ ಇರೋನು. ಅವನ್ ಭಾವನೆನೇ ಅವನಿಗೆ ಶತ್ರುವಾಗಿ ಮಾಡಬೇಕು. ಆದ್ರೆ ಇದೆಲ್ಲ ಸಾಧ್ಯನಾ? ಹೇಳ್ತೀನಿ. ಅಪ್ಪ, ನಾವಿದಕ್ಕೊಂದು ಪರಿಹಾರ ಕಂಡ್ಕೋಬೇಕು. ಅತ್ತೆಗ್ ಬಂದಿರೋ ಸಮಸ್ಯೆ ಅದು ಅವ್ರ ಮೇಲೆ ತುಂಬಾ ಒತ್ತಡ ಹಾಕಿದೆ. ಅವ್ರು ಏನ್ ಮಾಡ್ಬೇಕಂತ ಮೇಲ್ನವ್ರು ಯಾಕೆ ಹೇಳ್ತಾ ಇದ್ದಾರೆ? ಏನು ಹೊಳಿತಾನೆ ಇಲ್ವಲ್ಲ?
ಈ ಸಮಸ್ಯೆಗೊಂದು ಪರಿಹಾರ ಕಂಡ್ಕೊಳ್ಳೇಬೇಕು. ಏನಾದ್ರೂ ಸಣ್ಣ ಎಳೆ ಸಿಕ್ಕಿದ್ರೂ ಸಾಕು, ಅಲ್ಲಿಂದ ಪರಿಹಾರದ ಕಡೆ ಹೋಗ್ಬೋದು. ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗೋ ಹಠ ಯಾಕೆ? ನಮ್ಮನ್ ಯಾರೋ ತಡೀತಿದ್ದಾರೆ ಅನ್ನೋ ಕೋಪ ಯಾಕೆ? ಓದು ಬರಹ ಎಲ್ಲ ಶ್ರೀಮಂತರ ಕೆಲ್ಸ. ಯಾರ ಹೊಟ್ಟೆ ತುಂಬಿರುತ್ತೋ ಅವರೆಲ್ಲ ಆಡೋ ನಾಟಕ ಇದಷ್ಟೇ. ಕೆಳಗೇರಿಯ ಯಾವುದೇ ವ್ಯಕ್ತಿ ರಸ್ತೆಯಲ್ಲಿ ಹೋಗೋವಾಗ ಮೇಲ್ವರ್ಗದ ಜನ ಏನಾದ್ರೂ ಎದುರಾದ್ರೆ ಅವನು ರಸ್ತೆ ಬದಲಾಯಿಸಬೇಕು, ಇಲ್ಲ ದಾರಿ ಬಿಟ್ಟು ತಲೆ ತಗ್ಸಿ ಕೈ ಕಟ್ಟಿ ನಿಂತ್ಕೋಬೇಕು. ಸರಿ, ಹಾಗಾದ್ರೆ ನೀವು ನಿಮ್ ದಾರಿಲಿ ಹೋಗಿ, ನಾವು ನಮ್ ದಾರಿಲಿ ಹೋಗ್ತೀವಿ. ಆನಂದಣ್ಣ, ಆನಂದಣ್ಣ, ಆನಂದಣ್ಣ ಎದೇಳು, ಬಾ ಹೊರ್ಗೆ, ಬಾ ನನ್ ಜೊತೆ. ಏನಾಯ್ತು ಭೀಮಾ? ಬಾ. ಏನಾಯ್ತು ಹೇಳು. ಬಾ ನನ್ ಜೊತೆ. ಏನ್ ವಿಷಯ? ಆನಂದಣ್ಣ, ನಿನ್ಗ ಕತೆ ನೆನ್ಪಿದ್ಯಾ? ಯಾವ ಕತೆ? ಒಂದಾನೊಂದ್ ಕಾಲದಲ್ಲಿ ಕಾಡಲ್ಲಿ ಕರಡಿಗಳ ಶಕ್ತಿ ಹೆಚ್ಚಾಗಿ ಕಾಡಲ್ಲಿ ಸಿಂಹದ ಅಧಿಕಾರಕ್ಕೆ ಕುತ್ತು ಬಂದಿತ್ತು. ಆಗ ಕರಡಿಗಳ ಗುಂಪನ್ನ ಒಡೆದು ಆಮೇಲೆ ಆ ಗುಂಪಿಗೆ ಸಿಂಹ ರಾಜ ಆಯ್ತಂತೆ. ಸ್ವಲ್ಪ ದಿನಗಳಲ್ಲಿ ಕರಡಿಗಳ ಶಕ್ತಿ ಕಡಿಮೆ ಆಗ್ತಾ ಹೋಯ್ತು. ಹಾ, ಆದ್ರೆ ಇಷ್ಟೊತ್ತಲ್ಲಿ ಈ ಕಥೆ ಯಾಕೆ ಹೇಳ್ತಾ ಇದ್ಯಾ? ನನ್ಗೊಂದ್ ಅನುಮಾನ. ಒಂದ್ ವೇಳೆ ಈ ಗೋಪಾಲ ಕರಡಿ ಗುಂಪನ್ನ ಒಡೆದಿರೋ ಸಿಂಹ ಆಗಿದ್ರೆ? ಹಾ, ಇರ್ಬೋದು. ಆದ್ರೆ ಇದನ್ ಕಂಡುಹಿಡಿಯೋದು ಹೇಗ್ ಭೀಮಾ? ಗೊತ್ತಾಗತ್ತೆ, ಆದ್ರೆ ನೀನೊಂದ್ ಕೆಲ್ಸ ಮಾಡ್ಬೇಕು. ಏನು? ನನ್ನ ಕುಟುಂಬಕ್ಕೆ ಭೀಮಂಗೆ ಮೋಸ ಮಾಡ್ಲಿಲ್ಲ ತಾನೆ? ಇಲ್ಲ ಇಲ್ಲ, ಮನ್ಸಿನ ಮಾತು ಕೇಳೋದು ಮೋಸ ಆಗಲ್ಲ. ಆದ್ರೆ ಪುರಂಜನ್ ಮಾವನ್ಗಾಗಿದ್ದು ಖಂಡಿತ ಸರಿ ಇರ್ಲಿಲ್ಲ. ಬಾಲಣ್ಣ, ಒಂದು ಸಹಾಯ ಮಾಡಿ. ಗೋಪಾಲಂಗೆ ನಾನು ಚಾ ಮಾಡಿದ್ದೀನಿ, ದಯವಿಟ್ಟು ಅವನಿಗೆ ಕೊಡಿ ಇದನ್ನ. ಇದ್ಯಾವ ಹೊಸ ನಾಟಕ ನಿಂದು? ಬಾಲಣ್ಣ, ಇದೇನ್ ನಾಟಕ ಅಲ್ಲ. ಈಗ ನೀವೇ ಯೋಚನೆ ಮಾಡ್ತಿದ್ರಲ್ಲ, ನಾನು ಭೀಮಂಗೆ ಮತ್ತು ಅವನ ಕುಟುಂಬಕ್ಕೆ ಮೋಸ ಮಾಡ್ತಿಲ್ಲ ಅಂತ. ಅದಕ್ಕಿದೆ ಸಾಕ್ಷಿ. ಚಾದಲ್ಲೇನಿದೆ ಸಾಕ್ಷಿ? ಗೋಪಾಲ ನಿನ್ನ ಎದುರಿಗೆ ಈ ಚಾ ಕುಡಿದ್ರೆ ನೀವು ನಿಮ್ ಕುಟುಂಬಕ್ಕೆ ಮತ್ತೆ ಭೀಮಂಗೆ ಯಾವುದೇ ಮೋಸ ಮಾಡಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಗೋಪಾಲ ನಿಮ್ ಮುಂದೆ ಚಾ ಕುಡಿಲಿಲ್ಲ ಅಂದ್ರೆ ಆಗ ನಿಮ್ಗೆ ಏನನ್ಸತ್ತೋ ಅದೇ ಸತ್ಯ. ಏನ್ ಹೇಳ್ತಿದ್ಯಾ ಅಂತ ತಿಳ್ಕೊಂಡ್ ಮಾತಾಡ್ತಿದ್ಯಾ ತಾನೆ? ಅಲ್ಲ ಬಾಲಣ್ಣ, ಇಷ್ಟಕ್ಕೆಲ್ಲ ಕೋಪ ಯಾಕೆ? ಸಮಾಧಾನ ಮಾಡ್ಕೊಳ್ಳಿ. ಇದೊಂದು ಪರೀಕ್ಷೆ ಅಂತಾನೆ ಇಟ್ಕೊಳ್ಳಿ. ಗೋಪಾಲ ನಿಮ್ಮನ್ನ ಅಣ್ಣ ಅಂತ ಅನ್ಕೊಂಡಿದ್ರೆ ಅವನು ನಿನ್ ಮುಂದೆ ಚಾ ಕುಡಿಯಲ್ಲ ಅಂತ ಹೇಳಲ್ಲ ಅಲ್ವಾ? ತಗೋ. ಭೀಮಾ, ಗೋಪಾಲ ನೀನ್ ಕೊಟ್ಟಿರೋ ಚಾ ಕುಡ್ದು ಬಿಟ್ರೆ ಆಗ ನನ್ನ ಅನುಮಾನ ತಪ್ಪು. ಗೋಪಾಲ, ಗೋಪಾಲ, ಗೋಪಾಲ. ಏನ್ ಬಾಲಣ್ಣ? ನಾನ್ ನಿನ್ಗೋಸ್ಕರ ಚಹಾ ತಂದಿದ್ದೀನಿ, ತಗೋ ಕುಡಿ.
ಇದ್ಯಾಕ್ ತರಕ್ ಹೋದ್ರಿ? ಭೀಮಾ, ನೀನ್ ಹೇಳಿದ್ ಸರಿ. ಗೋಪಾಲ ಈ ಚಾ ಕುಡಿಯಲ್ಲ. ಅಲ್ಲಿಟ್ಬಿಡಿ ಅಣ್ಣ, ನಾನು ಆಮೇಲೆ ಕುಡಿತೀನಿ. ಇರ್ಲಿ ಕುಡಿ. ನಾನ್ ನೆನ್ನೆ ಕೋಪದಲ್ಲಿ ನಿನಗೆ ಏನೇನೋ ಹೇಳ್ಬಿಟ್ಟೆ. ದಯವಿಟ್ಟು ಇದನ್ನ ತಗೊಂಡು ನನಗೆ ಕ್ಷಮಿಸ್ಬಿಡು. ಈ ಚಹಾ ಕುಡ್ದು ನಾವು ಹೊಸ ದಿನ ಶುರು ಮಾಡೋಣ. ಅನಿವಾರ್ಯವಾಗಿ ನಿಮ್ ಪರವಾಗಿ ನಾನ್ ನಿಂತಿರೋದು. ಇಲ್ಲ ಅಂದಿದ್ರೆ ನಾನ್ ನಿನ್ ನೆರಳು ಕಂಡ್ರು ಓಡ್ ಹೋಗ್ತಿದ್ದೆ. ತಗೋ ಕುಡಿ. ಹೇಳಿದ್ನಲ್ಲ ಅಲ್ಲಿಡಿ ಅಂತ. ಇಲ್ಲ, ನನ್ ಮುಂದೆನೆ ಕುಡಿಬೇಕು. ಅಂದ್ರೆ ನನ್ ಮುಂದೆನೆ ನೀನ್ ಚಹಾ ಕುಡಿದ್ರೆ ನನ್ನ ಕ್ಷಮಿಸಿದ್ಯಾ ಅಂತ ತಿಳ್ಕೊತೀನಿ. ಇದೊಂದು ಪರೀಕ್ಷೆ ಅಂತಾನೆ ಇಟ್ಕೊಳ್ಳಿ. ಗೋಪಾಲ ನಿಮ್ಮನ್ನ ಅಣ್ಣ ಅಂತ ಅನ್ಕೊಂಡಿದ್ರೆ ಅವನು ನಿನ್ ಮುಂದೆ ಚಹಾ ಕುಡಿಯಲ್ಲ ಅಂತ ಹೇಳಲ್ಲ ಅಲ್ವಾ? ತಗೋ ಕುಡಿ. ಸರಿಯಾಗಿ ಸಿಕ್ಕಾಕೊಂಡಲ್ಲಪ್ಪ, ಏನ್ ಮಾಡೋದೀಗ? ಒಳಗ್ ಕುಡಿತೀನಿ ಬಿಡಿ ನಾನು. ಬಾಲ ಯಾಕೆ ಕಿರ್ಚ್ಕೋತಿದ್ದ? ಏನಿಲ್ಲ, ಈ ಚಹಾ ಕೊಡಕ್ ಬಂದಿದ್ದ. ಮತ್ತೆ ಬಲವಂತವಾಗಿ ಕುಡಿ ಅಂತಿದ್ದ. ಅವನ್ ಕೈಲಿ ಚಹಾ ಕುಡಿಯೋದಕ್ಕೆ ನಂಗೇನ್ ಹುಚ್ಚಿಡ್ದಿದ್ಯಾ? ಚಹಾನ ಹೊರಗ್ ಚೆಲ್ಲು, ಹಾಗೆ ಲೋಟನು ಹೊರಗೆ ಇಟ್ಬಾ. ಬಾಲ ಬಂದ್ರೆ ಕೊಟ್ ಕಳಿಸಿದ್ರಾಯ್ತು. ಅವ್ರ ಮನೇಲಿ ಬಾಲ ದೊಡ್ಡ ಮೂರ್ಖ, ಮಂಡಿ ಕೆಳಗೆ ಬುದ್ಧಿ. ಅವನನ್ಕೊಂಡಿದ್ದಾನೆ ನೀನು ಅವನನ್ನ ಅಣ್ಣ ಅಂತ ತಿಳ್ಕೊಂಡಿದ್ಯಾ ಅಂತ. ನಾನು ಬಂದಾಗ್ಲೇ ಅಂದಾಜು ಮಾಡಿದ್ದೆ. ಅವ್ರ ಮನೇಲಿ ನಮಗೋಸ್ಕರ ಕೆಲಸ ಮಾಡೋನು ಅಂತಿದ್ರೆ ಅದು ಬಾಲ ಮಾತ್ರ. ನೀನು ಅವನನ್ನ ಬಾಲಣ್ಣ ಅಂತ ಕರೆದು ಕೂಡ್ಲೆ ಅವನು ಅಣ್ಣ ಅಂತಾನೆ ಅನ್ಕೋಬಿಟ್ಟಿದ್ದಾನೆ. ಅವನು ಸ್ವಂತ ತಮ್ಮಂಗೆ ನಿಯತ್ತಾಗಿ ನಿಲ್ದೇ ಇರೋನು ನಿನಗ್ ನಿಲ್ತಾನ? ಇದೆಲ್ಲ ನಮಗೂ ಅರ್ಥ ಆಗುತ್ತೆ. ನನ್ನ ಹಾಲು ಅಕ್ಕಿ ಬೆಲ್ಲ ತಂದಿದ್ದೀನಿ. ನಾನು ಪಾಯಸ ಮಾಡ್ತೀನಿ. ಕೊಡಿ. ಅಯ್ಯೋ ನಾನೇ ಮಾಡ್ತೀನಿ. ಅಯ್ಯೋ ಬಿಡಿ ಬಿಡಿ, ಅಯ್ಯೋ ಗೋಪಾಲ, ನಾನೇ ಮಾಡ್ತೀನಿ. ಬಿಡು ಬಿಡು, ಪರವಾಗಿಲ್ಲ, ನಾನೇ ಮಾಡ್ತೀನಿ. ಕೊಡಿ. ಹೇ, ಬಾಲಣ್ಣ ಈಗ ಬಾ. ಬಿಡಿ ನನ್ನ, ಬಿಡಿ ನನ್ನ, ಬಿಡ್ರೋ ನನ್ನ. ನಾನು ಇವ್ರುಗಳಿಗೆ ಎಷ್ಟು ಗೌರವ ಕೊಟ್ಟು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ. ಆದ್ರೆ ಇವ್ರು ನನ್ನ ಬಗ್ಗೆ ಹೀಗ್ ಮಾತಾಡ್ಕೋತಾರ. ಇವ್ರುಗಳು ನನಗೆ ಮುಂಚೆನೂ ಇದೇ ತರ ಮಾಡಿದ್ರು. ನನ್ನ ಕೈಲಿ ಪಾಯಸ ಕೂಡ ಕುಡಿಲಿಲ್ಲ. ಬಹುಶಃ ಇವ್ರಿಗೆ ನನ್ನ ಕೈಯಿಂದ ಏನು ಇಸ್ಕೊಳಕ್ ಇಷ್ಟ ಇಲ್ಲ ಅನ್ಸುತ್ತೆ. ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇವ್ರಿಗೆ. ಬಾಲಣ್ಣ ಬಿಡಿ ನನ್ನ, ಬಿಡಿ ನನ್ನ. ಒಂದ್ ನಿಮಿಷ ನಿಂತ್ಕೋ. ಬೇಡ ಇರು ಬಾಲಣ್ಣ. ಅವ್ರಿಗೆ ಬುದ್ಧಿ ಕಲ್ಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವ್ರೀಗ ಹೇಗಿದಾರೋ ಹಾಗೆ ಇರೋದಕ್ ಬಿಡು. ಯಾಕಂದ್ರೆ ಇಲ್ಲಿವರೆಗೂ ಅವ್ರು ಯಾರು ಅಂತ ನಮಗ್ ಗೊತ್ತಾಗಿಲ್ಲ. ಆದ್ರೆ ಒಂದ್ಸಲ ಅವ್ರು ಯಾರು ಅಂತ ನಮಗ್ ಗೊತ್ತಾಗ್ಲಿ, ಸರಿಯಾದ ಸಾಕ್ಷಿ ಸಿಗ್ಲಿ ಸಾಕು. ಆಮೇಲೆ ಎಲ್ರಿಗೂ ನಾವೇ ತಿಳಿಸೋಣ. ಅಲ್ಲಿವರೆಗೂ ಬಾಲಣ್ಣ ಸ್ವಲ್ಪ ಸಮಾಧಾನವಾಗಿರು. ಬಾಲಣ್ಣ, ಬಾಲಣ್ಣ ಅಳೋದ್ ನಿಲ್ಸು. ಬಾಲಣ್ಣ ಸಮಾಧಾನ ಮಾಡ್ಕೋ. ಈಗತ್ತು ಏನೂ ಪ್ರಯೋಜನ ಇಲ್ಲ. ನಿನ್ ಜೊತೆ ತುಂಬಾ ಕೆಟ್ಟದಾಗ ನಡ್ಕೊಂಡ್ಬಿಟ್ಟೆ ಭೀಮಾ. ಭೀಮಾನೇ ಯಾವಾಗ್ಲೂ ಸರಿಯಾಗಿರ್ತಾನೆ ಅಂತ ಏನಿಲ್ವಲ್ಲ. ಗೋಪಾಲನು ಸರಿಯಾಗಿ ಹೇಳ್ತಿದ್ದಾನೆ. ಅದಲ್ಲದೆ ಎಲ್ಲ ಅಣ್ಣ ತಮ್ಮಂದ್ರು ಒಂದೇ ತರ ಇರಲ್ವಲ್ಲ. ಅಣ್ಣ ಕಷ್ಟದಲ್ಲಿದ್ದಾಗ ತಮ್ಮ ಅದನ್ನು ಕಷ್ಟದಿಂದ ಪಾರ್ ಮಾಡ್ತಾನ, ಇಲ್ಲ ಅವನ್ನ ಸಿಕ್ಕಾಕ್ಸ್ತಾನ. ಒಬ್ಬ ಮಗ ಯಾವ ಗುಂಪಲ್ಲಿದ್ನೋ
ಆ ಕಡೆಯವ್ರು ಗೆದ್ದಿದ್ದಾರೆ. ಆದ್ರೆ ಅವ್ನ್ ಗೆಲುವಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಆದ್ರೆ ಇನ್ನೊಬ್ಬ ಮಗ ಸೋತಿದ್ದಾನೆ, ಅವ್ನ್ ಸೋಲನ ಪಾಯಸ ತಿನ್ಕೊಂಡು ಆಚರಿಸ್ತಿದ್ದೀರಾ. ನಾನು ಇವ್ರ ಜೊತೆ ನಿಂತ್ಕೊಂಡೆ, ನನ್ನ ಇವರು ಮೂರ್ಖ ಅಂತ ಆಡ್ಕೋತಾರೆ. ದಯವಿಟ್ಟು ಕ್ಷಮಿಸ್ಬಿಡು ಭೀಮಾ. ನಾನು ನಿಮ್ಮಣ್ಣ ಆಗಿದ್ರು ಇನ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡು. ಇರ್ಲಿ ಬಿಡು ಬಾಲಣ್ಣ, ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು. ಈ ಯೋಚನೆನೆ ನಾವು ಬದಲಾಯಿಸ್ಬೇಕಿರೋದು. ನಿನ್ಗನ್ಸಿದ್ ನೀನ್ ಮಾಡ್ದೆ ಅಷ್ಟೇ. ಮುಂದೇನು ನಿನ್ಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡು. ನನ್ ಕಡೆಯಿಂದ ಯಾವುದೇ ಸಮಸ್ಯೆ ಇರೋದಿಲ್ಲ. ನೀನ್ ಏನೇ ನಿರ್ಧಾರ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಕೋಪದ ಕೈಗೆ ಯಾವುದೇ ಕಾರಣಕ್ಕೂ ಬುದ್ಧಿ ಕೊಡ್ಬೇಡ. ಬರೋ ಹುಣ್ಣಿಮೆ ಅಂತೂ ತುಂಬಾ ಒಳ್ಳೆ ದಿನ. ಅದೇ ದಿನ ಗೋಧೂಳಿ ಸಮಯದಲ್ಲಿ ಸತಾರಾದ ಸರ್ಕಾರಿ ಶಾಲೆ ಆವರಣದಲ್ಲಿ ಗುರುಗಳ ಮೂರ್ತಿ ಪ್ರತಿಷ್ಠಾಪನೆ ಆಗ್ಲಿ. ಹೇಳಿ ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ. ಈಗಲೇ ನೀವು ಇಡೀ ಊರಲ್ಲಿ ಈ ಶುಭ ಸಮಾಚಾರನ ತಿಳಿಸಿ, ಮುಂದಿನ ಹುಣ್ಣಿಮೆಯ ಸಂಜೆ ಎಲ್ರಿಗೂ ಸತಾರ ಸರ್ಕಾರಿ ಶಾಲೆಗೆ ಬರೋದಕ್ಕೆ ಹೇಳಿ. ನಮ್ಮ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗಿಯಾಗಿ ಜೊತೆಗೆ ಪುಣ್ಯವನ್ನು ಗಳಿಸಿಕೊಳ್ಳಿ. ತಮ್ಮ ಅಪ್ಪಣೆ ಗುರುಗಳೇ, ಅಪ್ಪಣೆ ಗುರುಗಳೇ. ಮುಂದೆ ಬರೋ ಹುಣ್ಣಿಮೆಯ ದಿನ ನಮ್ಮ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ. ಅಲ್ಲೇ ಈ ಸತಾರದಿಂದ ಹೊರಡೋ ಪ್ರಸ್ತಾವನೆ ಮಾಡ್ತೀನಿ. ಯಾಕೆ ಗೊತ್ತಾ? ಯಾಕಂದ್ರೆ ಒಮ್ಮೆ ನಮ್ಮ ಮಂದಿರ ನಿರ್ಮಾಣ ಆದ್ರೆ ಅದನ್ನು ಒಡೆಯೋ ಶಕ್ತಿ ಆ ಭೀಮ್ರಾವ್ಗೂ ಇಲ್ಲ, ಅವನ್ ಜಾತಿಯವರೆಗೆ ಮೊದಲೇ ಇಲ್ಲ. ನಮ್ಮ ಈ ಮೂರ್ತಿ ಶಾಶ್ವತವಾಗಿ ಈ ಊರಲ್ಲಿ ನೆಲೆಗೊಳ್ಳುತ್ತೆ. ಭೀಮ್ರಾವ್ ಸತ್ರು ಕೂಡ ನಾನಿಲ್ಲೇ ಇರ್ತೀನಿ. ಅಲ್ಲದೆ ನಾನ್ ದೇಹ ತ್ಯಾಗ ಮಾಡಿದ್ರು ಇಲ್ಲಿ ಜೀವಂತವಾಗಿರ್ತೀನಿ, ಚಿರಂಜೀವಿಯಾಗಿರ್ತೀನಿ. ಚಿರಂಜೀವಿಯಾಗಿರೋದು ಗೆಲುವಿನ ಕೊನೆಯ ಹಂತ ಕೂಡ ಹೌದು. ಇದೊಂದೇ ದಾರಿ ಉಳಿದಿರೋದು. ಈ ಭೀಮ್ರಾವ್ನ ಸೋಲ್ಸೋದು ಬಹಳ ಕಷ್ಟ ಇದೆ. ಅದಕ್ಕೆ ಈ ಯೋಚನೆ. ಯಾರ್ ಸೋತರು ಯಾರ್ ಗೆದ್ರು ಅನ್ನೋದಕ್ಕಿಂತ ಇಲ್ಲಿಂದ ಹೊರಡದೆ ವಾಸಿ. ಗುರುಗಳೇ, ನನ್ನನ್ನ ಸೋಲ್ಸೋದಕ್ ಕಷ್ಟ ಇದೆ ಅನ್ನೋ ಕಾರಣಕ್ಕೆ ನೀವು ಚಿರಂಜೀವಿ ಆಗೋ ಸೂತ್ರ ರೂಪಿಸಿದೀರಾ. ಆದ್ರೆ ಒಂದಂತೂ ಸತ್ಯ, ನಿಮ್ ಮೂರ್ತಿ ಪ್ರತಿಷ್ಠಾಪನೆ ಆಗಲ್ಲ. ಹುಣ್ಣಿಮೆಯ ಗೋಧೂಳಿ ಮುಹೂರ್ತ ನಿಶ್ಚಯ ಆಗಿದೆ. ಅದೇನ್ ಮಾಡ್ಕೋತೀಯೋ ಮಾಡ್ಕೊ ನೋಡೋಣ. ಆಗಲ್ಲ. ನೀವು ಹುಣ್ಣಿಮೆ ಬರ್ಲಿ ಅಂತ ಕಾಯ್ತಾ ಇರಿ. ಚಿರಂಜೀವಿ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ ಇರಿ. ನನ್ ಹೋರಾಟ ನಿಲ್ಲೋದು ಇಲ್ಲ, ಸಂಘರ್ಷ ನಿಲ್ಸೋದು ಇಲ್ಲ.
ಭೀಮಾ, ಗುರುಗಳ ಮೂರ್ತಿ ಪ್ರತಿಷ್ಠಾಪನೆನ ನಾವು ಹೇಗ್ ನಿಲ್ಸೋದು? ಆನಂದಣ್ಣ, ಈಗ ಮೊದ್ಲು ಬಾಲಣ್ಣನ ಹತ್ರ ಹೋಗಿ ಅವನ ಹತ್ರ ಕೇಳು ಈ ಮೂರ್ತಿ ಪ್ರತಿಷ್ಠಾಪನೆನ ಹೇಗ್ ನಿಲ್ಸೋದು ಅಂತ. ಬಾಲಣ್ಣ ಇಷ್ಟ ದಿನ ಗೋಪಾಲನ್ ಜೊತೆ ಇದ್ನಲ್ಲ, ಅವನ್ಗೇನಾದ್ರೂ ಉಪಾಯ ಹೊಳಿಬಹುದು. ನಾನು ಅಂಬೇಡ್ಕರ್ ಗುರುಗಳ ಹತ್ರ ಹೋಗ್ತೀನಿ. ಸರಿ. ಭೀಮ್ರಾವ್, ಕಾಪಾಡು ಕಾಪಾಡು! ಭೀಮ್ರಾವ್, ಕಾಪಾಡು! ಅವ್ರು ನನ್ನನ್ನ ಕೊಂದು ಬಿಡ್ತಾರೆ. ಕಾಪಾಡು 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 ಭೀಮ್ರಾವ್, ಕಾಪಾಡು ಭೀಮ್ರಾವ್! ಕಾಪಾಡು! ಯಾಕೆ ಹೀಗೆ ಹೊಡಿತಾ ಇದ್ದೀರಾ? ಏನಾಯ್ತು ಭೀಮ್ರಾವ್? ನಾವು ಸುಮ್ನೆ ಆಟ ಆಡ್ತಾ ಇದ್ವಿ ಅಷ್ಟೇ. ಮತ್ ಯಾಕೆ ಕಿರ್ಚ್ಕೊಂಡ್ರಿ? ಭೀಮ್ರಾವ್ ನನ್ ಕಾಪಾಡು, ಭೀಮ್ರಾವ್ ನನ್ ಕಾಪಾಡು ಅಂತ. ನಾನ್ ಯಾಕೆ ಕರೀಲಿ ಹಂಗೆ? ನಾನು ನಿನ್ ಸರ್ದಿ ಮುಗೀತು, ಈಗ ನನ್ ಸರ್ದಿ ಅಂತ ಹೇಳ್ತಿದ್ದೆ. ನಿನಗೆಲ್ಲ ತಲೆ ಕೆಟ್ಟಿರ್ಬೇಕು. ಏನೇನೋ ಯೋಚನೆ ಮಾಡ್ತಿದ್ಯಾ? ಭೀಮ್ರಾವ್, ನಿನ್ನ ನೀನೇ ದೇವ್ರ ಅನ್ಕೊಂಡಿದ್ಯಾ? ಎಲ್ರನ್ನೂ ಕಾಪಾಡೋಕೆ ಹೊರಡಿಲಿಂದ ಹೋಗೋ. ಹೊರಡ ಇಲ್ಲಿಂದ. ಹೋಗಪ್ಪ, ನಡಿ. ಹಿಂದೆ ತಿರುಗದೆ ಹೋಗ್ತಾ ಇರ್ಬೇಕು. ಸರಿಯಾಗಿ ಮಾಡಿದ್ರಿ, ಸರಿಯಾಗಿ ನಾಟಕ ಆಡಿದೀರಾ. ಇನ್ನೊಂದ್ ಕೆಲ್ಸ ಮಾಡಿ ಸಾಕು. ಹೇಳಿ ದೊರೆಗಳೇ. ಮುಂದೇನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಹಾ, ಗೊತ್ತು. ಕಾಪಾಡು! ಏನಾಯ್ತು ಭೀಮ್ರಾವ್? ನಾವು ಸುಮ್ನೆ ಆಟ ಆಡ್ತಾ ಇದ್ವಿ ಅಷ್ಟೇ. ನಿನಗೆಲ್ಲ ತಲೆ ಕೆಟ್ಟಿರ್ಬೇಕು. ಕಾಪಾಡು ಕಾಪಾಡು! ಭೀಮ್ರಾವ್ ನಿನ್ನನ್ನ ಕಾಪಾಡ್ಲಿಲ್ಲ, ನನ್ನನ್ನ ಅವನ್ ಸಾಯಿಸ್ಬಿಟ್ಟ. ಅವ್ರು ಬೇರೇನೋ ಹೇಳ್ತಿರ್ಬೇಕು. ನೀನ್ ನನ್ನನ್ನ ಕಾಪಾಡ್ಲಿಲ್ಲ, ಇವನ್ ನನ್ನನ್ನ ಸಾಯಿಸ್ಬಿಟ್ಟ. ನೀನ್ ನನ್ನನ್ನ ಕಾಪಾಡ್ಲಿಲ್ಲ, ಇವನ್ ನನ್ನನ್ನ ಸಾಯಿಸ್ಬಿಟ್ಟ. ನನ್ನನ್ನು ಕಾಪಾಡ್ಲಿಲ್ಲ ಭೀಮ್ರಾವ್. ಭೀಮ್ರಾವ್ ನನ್ನನ್ನು ಸಾಯಿಸ್ಬಿಟ್ಟ ಅವನು. ಅಮ್ಮ, ನಿಮ್ಗೇನು ಆಗೋದಿಲ್ಲ. ನೀನ್ ನನ್ನನ್ನು ಕಾಪಾಡ್ಲಿಲ್ಲ ಭೀಮ್ರಾವ್, ಅವನು ನನ್ನನ್ನು ಸಾಯಿಸ್ಬಿಟ್ಟ. ನಿಮ್ಗೇನು ಆಗೋದಿಲ್ಲ. ನಾನ್ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತೀನಿ. ಎದೇಳಿ, ಮೇಲೇಳಿ. ಇಲ್ಲಿ ಯಾರಾದ್ರೂ ಇದ್ದೀರಾ? ಇದ್ದೀರಾ? ಭೀಮಾ, ಅವನ್ನ ಮುಟ್ಬೇಡ. ಅವನು ನಮ್ ಕಡೆಯವನು. ನಾನೇ ಅವನ್ನ ಕೊಂದಿದ್ದು. ನಾನೇ ಅವನ್ನ ಅಂತ್ಯ ಸಂಸ್ಕಾರ ಮಾಡ್ತೀನಿ. ನೀವ ಇವ್ರನ್ನ ಕೊಂದಿದ್ದು? ನಾನು ಎಲ್ರಿಗೂ ಹೇಳ್ ಬರ್ತೀನಿ. ಕೊಲೆಗಾರರು ನೀವು. ಇವ್ರ ಪ್ರಾಣ ತೆಗ್ದಿದ್ದೀರಾ ನೀವು. ಹೋಗ್ ಭೀಮಾ, ಅದ್ಯಾರಿಗೆ ಹೇಳ್ತೀವಿ ಹೇಳ್ಕೊ ಹೋಗು. ಹಂಗೆ ಇದನ್ನು ಹೇಳು. ಇವನು ಸಾಯಕ್ಕೂ ಮುಂಚೆ ನಿನ್ ಹತ್ರ ಸಹಾಯ ಕೇಳ್ದ, ಆದ್ರೆ ನೀನ್ ಅವನಿಗೆ ಸಹಾಯ ಮಾಡ್ಲಿಲ್ಲ. ಹೋಗು, ನಾನೇ ಅವನು ಸಾಯಿಸಿದ್ದು. ಹೇಳ್ಕೊ ಹೋಗು. ನಾನೇ ಸಾಯಿಸಿದ್ದೀವ್ನ, ಸರಿನಾ? ಹೇಳ್ಕೊ ಹೋಗು. ಕೊಲೆಗಡಕರು ನೀವು. ನಾನು ಎಲ್ರಿಗೂ ಹೇಳ್ ಬರ್ತೀನಿ. ನಿಮ್ಗೆ ಖಂಡಿತ ಶಿಕ್ಷೆ ಆಗತ್ತೆ. ಹೋಗು ಭೀಮಾ, ಹೋಗು. ನಿನ್ನಿಷ್ಟ, ಅದೇನ್ ಮಾಡ್ಕೊಂತೀಯ ಮಾಡ್ಕೋ. ನಾನೇ ಸಾಯಿಸಿದ್ದೀವ್ನ. ಕರೆದ್ರು ನೀನು ಕಾಪಾಡಕ್ ಬರ್ಲಿಲ್ಲ. ಭೀಮಾ, ನೀನ್ ಕಾಪಾಡ್ಲಿಲ್ಲ ಇವನ್ನ.
ಎದ್ದೇಳು. ಚೆನ್ನಾಗ್ ಮಾಡಿದ್ರಿ. ಈ ಕೆಲ್ಸಕ್ಕೆ ಖಂಡಿತ ಕಾಣಿಕೆ ಸಿಗುತ್ತೆ. ಧನ್ಯವಾದಗಳು. ಮುಂದೇನ್ ಮಾಡ್ಬೇಕು ಅಂತ ಹೇಳಿ. ಮೊದ್ಲು ಹೋಗಿ ಬಣ್ಣ ತೊಳ್ಕೊಳ್ಳಿ, ಆಮೇಲೆ ಏನು ಅಂತ ಹೇಳ್ತೀನಿ. ಸರಿ. ಯಾರಿದ್ದೀರಾ? ಯಾರಿದ್ದೀರಾ? ಯಾರಾದ್ರೂ ಇದ್ದೀರಾ? ಯಾರಿದ್ದೀರಾ? ಏನಾಯ್ತು ಭೀಮ್ರಾವ್? ಇಲ್ಲಿ ಯಾರೋ ಒಬ್ಬ ಇನ್ನೊಬ್ಬನ್ನ ಹೊಡೆದು ಸಾಯಿಸ್ಬಿಟ್ಟ. ಯಾರು ಕೊಂದ್ರಪ್ಪ ಭೀಮಾ? ನಿನ್ನ ಕಾಪಾಡಿ ಅಂತ ಕರೀಲಿಲ್ವಾ? ನೀವು ಅಪ್ಪ 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 ಅಪ್ಪ, ಗುರುಗಳ ಮೂರ್ತಿ ಕೆಲಸ ಮುಗ್ದಿದೆ. ಸತಾರದ್ ಮಹಾರಾಜರಿಗೆ ಮೂರ್ತಿ ಉದ್ಘಾಟನೆ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅಪ್ಪ, ಹೇಗಾದ್ರೂ ಮಾಡಿ ಇದನ್ನ ನಾವು ತಡಿಬೇಕು. ಪ್ರತಿಷ್ಠಾಪನೆ ಮಾಡ್ಲಿ ಬಿಡು, ಹೋಗ್ ಹೊಡೆದಾಕ್ಬಿಟ್ ಬಂದ್ರಾಯ್ತು. ಬೇಡ ಬಾಲ, ಹಿಂಸೆ ಮಾತನ್ನ ಇನ್ನೊಂದ್ಸಲ ಮಾತಾಡ್ಬೇಡ. ಮೂರ್ತಿನ ಒಡೆಯೋದು ತಪ್ಪು, ಆದ್ರೆ ಮೂರ್ತಿನ ಪ್ರತಿಷ್ಠಾಪನೆ ಆಗೋದಕ್ಕೂ ಬಿಡಬಾರ್ದು. ಅದು ಸಂಘರ್ಷ. ಅದ್ರ ಅವಶ್ಯಕತೆ ಏನಿದೆ? ಗುರುಗಳ ಮೂರ್ತಿ ಪ್ರತಿಷ್ಠಾಪನೆ ನಿಲ್ಸೋಂಥದ್ದು. ಬೇರೆ ಮೂರ್ತಿಗಳ ತರ ಇದೂ ಒಂದಿರ್ಲಿ ಬಿಡಿ. ಬೇರೆ ಮೂರ್ತಿಗಳಿಂದ ನಮ್ಗೇನಾದ್ರೂ ತೊಂದ್ರೆ ಇದ್ಯಾ? ಇಲ್ವಲ್ಲ. ಅತ್ತೆ, ನೀವು ಹೆದರ್ಕೊಂಡಿದ್ದೀರಾ, ಅದಕ್ಕೆ ಈ ತರ ಮಾತಾಡ್ತಿದ್ದೀರಾ. ಹಾಗಲ್ಲ ಆನಂದ, ಮೀರಾ ಸರಿಯಾಗಿ ಹೇಳ್ತಿದ್ದಾಳೆ. ನಮಗೆ ಮೂರ್ತಿಗಳ ಬಗ್ಗೆ ತಕರಾರಿಲ್ಲ, ಆದ್ರೆ ಈ ಸಮಾಜ ಮೂರ್ತಿಗಳನ್ನ ಪೂಜಿಸುತ್ತೆ. ಆದ್ರೆ ಗುರುಗಳು ನಮ್ಮ ಮೂರ್ತಿನ ಪ್ರತಿಷ್ಠಾಪಿಸಿ ದೇವ್ರ ತರ ಪೂಜೆ ಮಾಡಿಸ್ಕೊಳ್ತಾರೆ. ತಮ್ಮನ್ನು ತಾವೇ ದೇವರು ಅಂತ ಪರಿಗಣಿಸ್ಕೋಬೇಕು ಅವರಿಗೆ. ಆದ್ರೆ ಅವ್ರು ಆಯ್ಕೆ ಮಾಡ್ಕೊಂಡಿರೋ ಸ್ಥಳ ಶಾಲೆ. ಯಾಕೆಂದ್ರೆ ಆ ಮಂದಿರಕ್ಕೆ ಯಾರು ಹೋಗ್ತಾರೋ ಬಿಡ್ತಾರೋ, ಆದ್ರೆ ವಿದ್ಯಾರ್ಥಿಗಳಂತೂ ಹೋಗ್ತಾರೆ. ಮತ್ತೆ ಅವರು ಗುರುಗಳನ್ನೇ ದೇವರು ಅಂತ ಭಾವಿಸಿ ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡಕ್ ಶುರು ಮಾಡ್ತಾರೆ. ಗುರುಗಳು ಏನೆಲ್ಲ ಹೇಳ್ತಾರೋ ವಿದ್ಯಾರ್ಥಿಗಳು ಅದನ್ನೇ ಮಾಡ್ತಾರೆ. ಇದು ತಪ್ಪಲ್ವಾ? ಮುಂದಿನ ಜನಾಂಗದ ಮನಸ್ಥಿತಿ ಹಾಳು ಮಾಡೋ ಕಾರ್ಯ ಇದು. ಹಾಗೇನಾದ್ರೂ ಆದ್ರೆ ವಿದ್ಯಾರ್ಥಿಗಳ ವಿಕಾಸ ಮತ್ತವರ ಜ್ಞಾನ ಎಲ್ಲ ತಟಸ್ಥವಾಗ್ಬಿಡುತ್ತೆ, ಏಕಪಕ್ಷೀಯವಾಗಿ ಮತ್ತೆ ಸಂಕುಚಿತವಾಗಿ ವಿಕಾಸಗೊಳ್ಳುತ್ತೆ. ಗುರುಗಳನ್ನೇ ಅನುಸರಿಸಿದ್ರೆ, ಅವರ ವಿಚಾರಗಳನ್ನ ಪಾಲಿಸಿದ್ರೆ, ಜಗತ್ನಲ್ಲಿ ಅದೆಷ್ಟೇ ಜ್ಞಾನ ಇದ್ರೂ ಕೂಡ ಅದನ್ನ ಸ್ವೀಕರಿಸೋ ಅವರ ಮನಸ್ಸು ಮತ್ತೆ ಕಾಣೋ ಕಣ್ಣು ಎರಡೂ ಮುಚ್ಚೋಗುತ್ತೆ. ಯಾಕೆಂದ್ರೆ ನಾನು ಇಲ್ಲಿವರೆಗೂ ನಾನು ಗುರುಗಳನ್ನ ನೋಡ್ದಂಗೆ ಅರ್ಥ ಮಾಡ್ಕೊಂಡಂಗೆ ನಾನು ಖಂಡಿತವಾಗಿ ಹೇಳ್ತೀನಿ, ಅವರಿಂದ ಯಾರು ಮನುಷ್ಯರಾಗಲ್ಲ. ಒಳ್ಳೆ ಮನುಷ್ಯರಾಗಕ್ಕಂತೂ ಸಾಧ್ಯನೇ ಇಲ್ಲ. ಬದಲಾಗಿ ರಾಕ್ಷಸರನ್ನಾಗಿ ಪರಿವರ್ತನೆ ಮಾಡ್ತಾರೆ. ಭೀಮಾ, ಅಪ್ಪ, ಭೀಮಾ, ಅಪ್ಪ. ಭೀಮಾ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ತುಳಸಿ, ಮಂಜುಳಾ, ಹೋಗಿ ನೀರ್ ತಗೊಂಡ್ ಬನ್ನಿ. ಭೀಮಾ, ಯಾಕೆ ಅಳ್ತಾ ಇದೀಯಾ ನೀನು? ಏನಾಯ್ತು ಭೀಮಂಗೆ? ಭೀಮಾ, ನೀರು. ಅಪ್ಪ, ಏನಾಯ್ತಂತ ಹೇಳು. ಭೀಮಾ, ಏನಾಯ್ತು ಹೇಳು ಪುಟ್ಟ, ಏನಾಯ್ತು? ಸರಿ ಸರಿ, ಹೇಳೋದೇನ್ ಬೇಡ, ಸ್ವಲ್ಪ ವಿಶ್ರಾಂತಿ ತಗೋಬಾ. ಕೂತ್ಕೋ, ನೀರು ಕುಡಿ. ತಗೋ, ನಿಧಾನ ನಿಧಾನ. ಭೀಮಾ, 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 ಭೀಮಾ.